ಹೇಳ್ತಾ ಇದ್ದೀನಿ. ದೇವಸ್ಥಾನದ ಬಗ್ಗೆ ನೀವೆಲ್ಲ ಯೋಚನೆ ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು. ಯಾಕೆ ಗೊತ್ತಾ, ನೀವು ಯೋಚನೆ ಮಾಡ್ತಾ ಇರೋ ಥರ ಇಲ್ಲಿ ಯಾವುದೇ ಥರ ಗ್ಯಾಮ್ಲಿಂಗ್ ಆಗಲಿ ಅಥವಾ ದುಡ್ಡು ತೊಗೊಂಡು ಅದನ್ನು ಯುಟಿಲೈಸ್ ಮಾಡೋದಾಗಿರಲಿ ಯಾವುದೇ ಥರ ಆಗಿಲ್ಲ. ನೀವೂ ಅಷ್ಟೇ, ದಯವಿಟ್ಟು ಒಂದು ನಂಬಿಕೆ ಇಡಿ. ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು 2 ತಿಂಗಳು ಅದೇನು ಹೇಳಿದ್ದೀನಿ ಅದನ್ನು ನಾನು ಮಾಡಿಸ್ತೀನಿ. ಜೊತೆಯಲ್ಲಿ ನಿಮ್ಮ ಪ್ರಯತ್ನ, ನಿಮ್ಮ ಪ್ರೋತ್ಸಾಹ ನನಗಿರಲೇಬೇಕು. ಅದ್ರ ಜೊತೆ ನನ್ನ ಪ್ರೋತ್ಸಾಹ, ನನ್ನ ಪ್ರಯತ್ನ ಇರಲೇಬೇಕು. ಸೊ ಇದೆರಡಕ್ಕೂ ನೀವು ಸಾಥ್ ಕೊಟ್ಟರೆ ನನಗೆ ತುಂಬ ಖುಷಿ. ದೇವಸ್ಥಾನದ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ಯಾವ ಥರ ಯೋಚನೆ ಅಂತಂದರೆ, ಮಲಗಿದ್ರೂ ದೇವ್ರು ಕಾಣಿಸ್ತಾನೆ, ಎದ್ರು ದೇವ್ರು ಕಾಣಿಸ್ತಾನೆ. ಬರೀ ದೇವಸ್ಥಾನ ದೇವಸ್ಥಾನ ದೇವಸ್ಥಾನ, ಬರೀ ದೇವಸ್ಥಾನದ್ದೇ ಇದೆ ತಲೆಯಲ್ಲಿ, ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ಹೆಂಗೆ ತೆಗ್ದಾಕೋದು ನಿಜ ನನಗೆ ಗೊತ್ತಿಲ್ಲ. ತೆಗ್ದಾಕೋಕ್ಕೂ ಆಗೋಲ್ಲ, ಯಾಕಂದರೆ ಶಿವ ಕೊಟ್ಟಿರೋ ಕೆಲಸ ಅದು. ನನಗೆ ಆ ಶಿವ ಕೊಟ್ಟಿರೋ ಕೆಲಸನ ಮಾಡೋ ಅಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ನೋಡಿ, ನಾನು ಕೆಲಸ ಮಾಡೋದು ಫಾರ್ಮು ಇಲ್ಲಿಂದ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಸೊ ಅಲ್ಲಿ ನಾನು ಕೆಲಸ ಮಾಡೋ ಫಾರ್ಮ್ ಅದು. ಕೆಲಸ ಮಾಡೋದು ಅಂತ ಅಂದರೆ ಏನಿಲ್ಲ, ಅಲ್ಲಿ ನನ್ನ ವರ್ಕರು. ಸೊ ಫ್ರೀ ಟೈಮ್ ಇದ್ದಾಗೆಲ್ಲ ನೋಡಿ ಈ ಥರ ಬರ್ತೀನಿ. ಇಲ್ಲಿ ಅಕ್ಕಪಕ್ಕ ತುಂಬ ಇತಿಹಾಸಗಳು ಸೃಷ್ಟಿಸಿರೋ ಪ್ಲೇಸ್ಗಳಿದೆ. ಸೊ ಆ ಪ್ಲೇಸ್ಗಳು ನೋಡಬೇಕಂತ ಅಂದಾಗ ಈ ಥರ ಬರಬೇಕಾಗುತ್ತೆ ನಾವು. ಅದು ಅಲೋನಾಗಿ ಒಬ್ಬೊಬ್ಬರೇ ಈ ಥರ ಬರೋದಕ್ಕೆ ಸತ್ಯವಾಗ್ಲೂ ಮೀಟ್ರ್ ಬೇಕು. ಇಲ್ಲಿ ಬೇರೆ ಚಿರತೆ ಇದೆ, ಅದಿದೆ ಅಂತ ಹೇಳಿದ್ದಾರೆ. ಅವನಜ್ಜಿ ಏನಿದೆ ನನಗೆ ಗೊತ್ತಿಲ್ಲ ಗುರು. ನಾನು ಬಂದಿರೋದು ಭೀಮನ ಹೆಜ್ಜೆ ನೋಡೋದಕ್ಕೆ. ಸೊ ಆ ಭೀಮನ ಹೆಜ್ಜೆ ನೋಡ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ಚಿರತೆಗೂ ಒಂದು ರಿಕ್ವೆಸ್ಟ್ ಹಾಕಿರ್ತೀನಿ, ಚಿರತೆ ನೀನು ನೋಡಿದ್ರು ನಾನು ನೋಡ್ಕೊಂಡು ಹೋಗೋವರೆಗೂ ಸ್ವಲ್ಪ ಸುಮ್ಮನೆ ಇರಪ್ಪ ಅಂತೇಳಿ. ನೋಡಿ ಇದೆಲ್ಲ, ಇದು ಹಳೇ ಕಾಲದ ಬಂಡೆ. ಯಾವ ಥರ ಇದೆ ಅಂದರೆ, ಇದೆಲ್ಲ ನೋಡಿ ನೀರು ಬಿದ್ದುಬಿಟ್ಟು ಈ ಥರ ಕೊರೆದಿರೋದು. ಇದು ಕಂಟಿನ್ಯೂಸ್ ಆಗಿ ಮಳೆ ನೀರು ಇದೆಲ್ಲ ಬಿದ್ದಾಗ ಗಾಯ್ಸ್ ಸಿಕ್ಕಲಿಲ್ಲ ಗಾಯ್ಸ್. ಭೀಮನ ಕಲ್ಲು, ಸರಿ ಭೀಮನ ಹೆಜ್ಜೆ ಅದು ಎಲ್ಲಿದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ಎಕ್ಸಾಕ್ಟಾಗಿ. ಮೀಟ್ರ್ ಆಫ್ ಏನು ಗೊತ್ತಾ, ಎಲ್ಲರೂ ಒಬ್ಬೊಬ್ಬನೇ ಬಂದಿದ್ದೀನಿ. ಯಾವುದಾದ್ರು ಚಿರತೆ ಗಿರ್ತೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ನಾನು ಹೆಂಗೆ, ಅಪ್ಪ ಭಯ ಆಗ್ತೈತೆ. ಅಲ್ಲಿ ಬೇರೆ ಏನೋ ಕುತ್ಕೊಂಡಿರೋ ಥರ ಕಾಣಿಸ್ತೈತೆ ನೋಡಿ. ಇಲ್ಲಿ ಬನ್ನಿ ತೋರಿಸ್ತೀನಿ. ಅದು ಏನಂತ ಗೊತ್ತಿಲ್ಲ ನನಗೆ, ಮೇ ಬಿ ಕುರಿನೋ ನಾಯ ಏನೋ ಗೊತ್ತಿಲ್ಲ, ಬಟ್ ದಪ್ಪ ಕಾಣಿಸ್ತೈತೆ ನೋಡಿ ಗೈಸ್. ಅಲ್ಲಿ ಕಾಣಿಸ್ತೈತೆ. ಅಯ್ಯೋ ಅದಲ್ಲೇ ಇರಲಿ. ಬಾಡಿ ಮೂಮೆಂಟ್